ಆತ್ಮೀಯ ವೀಕ್ಷಕರೇ, ವಿದ್ಯಾರ್ಥಿಗಳೇ, ನಾವು ಹಿಂದಿನ ವಿಡಿಯೋದಲ್ಲಿ ಪುಟ್ಟರಾಜ ಗವಾಯಿಯವರ ಬಾಲ್ಯ, ಅವರು ಯಾವ ರೀತಿ ಕಣ್ಣನ್ನು ಕಳೆದುಕೊಂಡ್ರು ಅಂತ ಘಟನೆ ಯಾಕಾಯಿತು, ಅವ್ರಿಗೆ ಯಾವ ವಿಚಾರದಲ್ಲಿ ಹೆಚ್ಚಿನ ಆಸಕ್ತಿ ಇತ್ತು, ಜೊತೆಗೆ ಆ ಆಸಕ್ತಿಗೆ ಯಾರು ಸಪೋರ್ಟ್ ಮಾಡ್ತಾರೆ, ಅಂದರೆ ಬೆಂಬಲ ನೀಡಲೇಬೇಕಲ್ಲ ಯಾರಾದರೂ ಒಬ್ಬರು, ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಇದನ್ನೆಲ್ಲ ನೋಡ್ತಾ ಬಂದ್ವಿ. ಅವರು ಆ ರೀತಿ ಬೆಂಬಲ ಕೊಟ್ಟಿದ್ರಿಂದಲೇ ಯಾರು ಅವರ ಸೋದರ ಮಾವ ಚಂದ್ರಶೇಖರಯ್ಯನವರು ಅವರು ಜಗತ್ತಿಗೆ, ಪ್ರಪಂಚಕ್ಕೆ ಕಾಣಿಸ್ಕೊಳಕ್ಕೆ ಸಾಧ್ಯ ಆಗಿದ್ದು. ಹಾಗಾಗಿ ಎಲ್ಲರೂ ಕೂಡ ಸಪೋರ್ಟ್ ಮಾಡಲೇಬೇಕು, ಎಲ್ರಿಗೂ ಒಂದು ರೀತಿ ಸಪೋರ್ಟ್ ಇರಲೇಬೇಕು. ನೀವು ಕೂಡ ನನಗೆ ಸಪೋರ್ಟ್ ಮಾಡಲೇಬೇಕು. ಹಾಗಾಗಿ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಬೇರೆಯವ್ರಿಗೂ ಕೂಡ ತಿಳಿಸಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಮುಂದೆ ಯಾವ್ಯಾವ ರೀತಿ ಅವರ ಮುಂದಿನ ಹೆಜ್ಜೆಗಳನ್ನು ಹಂತ ಹಂತವಾಗಿ ಅವರ ಜೀವನದಲ್ಲಿ ಬದಲಾಗ್ತಾ ಹೋಗ್ತು ಅಂತ ನೋಡೋದಾದರೆ, ಆ ರೀತಿ ಯಾರು ಸಪೋರ್ಟ್ ಸಿಕ್ತು? ಚಂದ್ರಶೇಖರಯ್ಯ ಅವರ ಸೋದರ ಮಾವ ಅವರಿಂದ ಸಪೋರ್ಟ್ ಸಿಕ್ತು, ಗುರುಗಳ ಆಶೀರ್ವಾದ ಸಿಕ್ತು, ಗುರುಗಳ ಜೊತೆ ಶಿಷ್ಯತ್ವ ಸಿಕ್ತು. ಯಾರು ಗುರುಗಳು ಅಂತ ನೋಡೋದಾದರೆ ಪಂಚಾಕ್ಷರ ಗವಾಯಿಗಳು. ಆ ಪಂಚಾಕ್ಷರ ಗವಾಯಿಗಳ ಗುರುಗಳಿಂದಲೇ ಇವ್ರಿಗೆ ಗವಾಯಿ ಅಂತ ಕೂಡ ಸೇರಿಕೊಂಡಿದ್ದು. ಅದಾದಮೇಲೆ ಇವರು ಯಾವ ರೀತಿ ಸಾಧನೆ ಮಾಡಿದ್ದಕ್ಕೆ ಇವರಿಗೆ ಗಾನಯೋಗಿ ಅಂತ ಹೆಸರು ಬರುತ್ತೆ, ಪಂಡಿತ ಅಂತ ಹೆಸರು ಬರುತ್ತೆ. ಇದೆಲ್ಲ ನೋಡ್ತಾ ಹೋಗೋಣ. ಅವರ ಗುರುಗಳ ಜೊತೆ ಸೇರಿ ಅವರ ಜಾಡನ್ನೇ ಅನುಸರಿಸಿ ಏನೇನು ಕಲ್ತರು ಅಂತ ನಾವೆಲ್ಲ ಆಲ್ರೆಡಿ ತಿಳ್ಕೊಂಡಿದ್ವಿ. ಏನೇನು ಗ್ರಂಥಗಳನ್ನು ಕಲ್ತರು, ಅದಕ್ಕೆ ಬೇರೆಯವರ ಸಪೋರ್ಟ್ ಯಾವಾಗಲೂ ಕೂಡ ತಗೊಳ್ಳದೆ ಬ್ರೈಲ್ ಲಿಪಿಯನ್ನು ಕಲ್ತರು, ಇದೆಲ್ಲ ಕೂಡ ನೋಡ್ತಾ ಬಂದ್ವಿ. ಹೀಗಾಗಿ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಆಸಕ್ತಿಯಿಂದ ಬೆಳೀತಾ ಹೋಗಬೇಕು ಅಂತ ಅನ್ನಿಸ್ತು. ಇನ್ನು ಮೊದಲ ಪರಿಪಾಠದಂತೆ ಯಾವುದು ಪಂಚಾಕ್ಷರ ಗವಾಯಿಗಳು ಅವರು ಸಂಚಾರಿ ಪಾಠಶಾಲೆಯನ್ನು ಮತ್ತೊಮ್ಮೆ ಆಯೋಜಿಸ್ತಾರೆ. ಆ ಯೋಜನೆಯಲ್ಲಿ ಬೇರೆ ಊರಿನಲ್ಲಿ, ಅಂದರೆ ಅದೇ ಊರಿನ ಪಕ್ಕದಲ್ಲಿ, ಅವರ ತಂದೆ ತಾಯಿ ಏನಿದ್ರಲ್ಲ ಆ ಊರಿನ ಪಕ್ಕದಲ್ಲಿ ಹೊಳೆ ಆಲೂರು ಅಂತಂದೇಳಿ ಸ್ಥಳ, ಅಲ್ಲಿ ಈ ಬಾರಿ ಕ್ಯಾಂಪ್ ಮಾಡ್ತಾರೆ, ಬಿಡಾರ ಹಾಕ್ತಾರೆ. ಯೋಜನೆಯ ಸ್ಥಳವನ್ನು ಆಯ್ಕೆ ಮಾಡಿ ಅಲ್ಲಿ ಪ್ಲ್ಯಾನ್ ಮಾಡ್ತಾರೆ. ಆ ವಿಚಾರ ಮೊದಲೇ ಅವರ ತಾಯಿಗೆ ಗೊತ್ತಿದ್ರಿಂದ, ಯಾರು ಅವ್ರ ತಾಯಿ? ಸಿದ್ದಮ್ಮ. ಯಾರ ತಾಯಿ? ಪುಟ್ಟರಾಜ ಗವಾಯಿಯವರ ತಾಯಿ ಸಿದ್ದಮ್ಮ. ಅವ್ರಿಗೆ ಗೊತ್ತಾಗಿ ಅವ್ರನ್ನ ನೋಡಬೇಕು ಅಂತಂದೇಳಿ, ಮಗನನ್ನು ನೋಡಬೇಕು ಅಂತಂದೇಳಿ ಯಾವ ತಾಯಿಗೆ ಆಸೆ ಇರಲ್ಲ ಹೇಳಿ. ಅದೇ ರೀತಿ ಏನಾದರೂ ಮಗ ಸಾಧನೆ ಮಾಡಿದ್ರೆ ಇನ್ನೂ ಹೆಚ್ಚಿನ ಹಂಬಲ ಇರುತ್ತೆ. ಅದೇ ಥರ ಇಲ್ಲೂ ಕೂಡ ನೋಡಬೇಕು ಅಂತಂದೇಳಿ ಎಲ್ಲ ವಿದ್ಯೆಗಳಲ್ಲಿ ಪಾರಂಗತನಾಗಿದ್ದ ಆ ಮುದ್ದು ಮಗನನ್ನು ನೋಡಿದ್ರು. ಆ ನೋಡಿದಂಥ ತಾಯಿಗೆ ಅಂತಃಕರಣ ದಯೆ ಅನ್ನೋದು ತುಂಬಿ ಬಂತು. ಎಂಥ ಮಗನ ನಾನು ಪಡೆದಿದ್ದೀನಲ್ಲ ಅಂತಂದೇಳಿ, ಏನಾದರೂ ಮಾಡಿ ಇಷ್ಟೊಂದು ಇವನಲ್ಲಿ ಒಳ್ಳೆ ಗುಣಗಳಿದೆ, ಇಷ್ಟೆಲ್ಲ ಪ್ರತಿಭೆಗಳಿದೆ, ನಾನು ಪ್ರತಿದಿನ ನನ್ನ ಮನೆಯಲ್ಲೇ ನೋಡ್ಬೋದಲ್ಲ ಅಂತಂದೇಳಿ ಯಾಕೆ ಕರ್ಕೊಂಡು ಹೋಗಬಾರ್ದು ಅಂತಂದೇಳಿ ಅವರ ಗುರುಗಳನ್ನು ಹೋಗಿ ಸೆರಗೊಡ್ಡಿ ಕೇಳ್ತಾರೆ. ಅವರ ಪಾದಕ್ಕೆ ನಮಸ್ಕರಿಸಿ, ಪಂಚಾಕ್ಷರ ಗವಾಯಿಗಳಿಗೆ ನಮಸ್ಕರಿಸಿ. ಯಾರು ನಮಸ್ಕಾರ ಮಾಡೋದು? ಅವರ ತಾಯಿ ಸಿದ್ದಮ್ಮ. ನಮಸ್ಕಾರ ಮಾಡಿ ಸೆರಗೊಡ್ಡಿ ಬೇಳ್ತಾರೆ. ಯಾವ ರೀತಿ ಬೇಡ್ಕೊಳ್ತಾರೆ? ನನ್ನ ಮಗನನ್ನು ಮನೆಗೆ ಕಳುಹಿಸಿ ಕೊಡಿ ಅಂತಂದೇಳಿ ಕೇಳ್ಕೊಳ್ತಾರೆ. ಆದರೆ ಅದಕ್ಕೆ ಬೇರೆಯವರಾಗಿದ್ದರೆ ಕೋಪಗೊಳ್ತಿದ್ರೇನೋ, ಆದರೆ ಅವರ ಆ ರೀತಿ ಏನೂ ಹೇಳಿಲ್ಲ. ಗುರುಗಳು ಹೇಳಿದ್ರು, ಅವನು ಬಂದರೆ ಕರೆದುಕೊಂಡು ಹೋಗು ತಾಯಿ ಅಂತಂದೇಳಿ. ಅವನು ಬಂದರೆ ಕರ್ಕೊಂಡು ಹೋಗು ಅಂತಂದೇಳಿ, ಅವನು ಬಂದರೆ ಕರೆದುಕೊಂಡು ಹೋಗು ತಾಯಿ ಅಂತಂದೇಳಿ. ಇದು ಸಂದರ್ಭದಲ್ಲೂ ಕೂಡ ಕೇಳ್ತಾ ಇರ್ತಾರೆ. ಪ್ರಮುಖವಾದ ಪ್ರಶ್ನೆ, ಇಂಪಾರ್ಟೆಂಟೇ. ಈ ಥರ ಹಂಗೆ ಹೇಳಿದಾಗ ಒಂದು ಅವಕಾಶ ಸಿಕ್ತಲ್ಲ, ಗುರುಗಳು ಒಪ್ಪಿಗೆ ಕೊಟ್ರಲ್ಲ ಅಂತಂದೇಳಿ ಸಿದ್ದಮ್ಮ ಖುಷಿಯಿಂದ, ಕಾತುರದಿಂದ
ಬರಬೇಕು ಅಂತಂದೇಳಿ, ಮನೆಗೆ ಬರಬೇಕು ಅಂತಂದೇಳಿ ಮಗನನ್ನು ದೃಢ ಮನಸ್ಸಿನಿಂದ ಹೋಗಿ ಕೇಳ್ತಾರೆ. ಅಂದರೆ ಗಟ್ಟಿ ಮನಸ್ಸಿನಿಂದ ಗುರುಗಳ ಆಶೀರ್ವಾದ ಸಿಕ್ತು ಅಂತಂದೇಳಿ. ಇನ್ನು ಆ ರೀತಿ ಆ ತಾಯಿಗೆ ಕೇಳಿದಾಗ ಮೃದುವಾದ ಮಾತುಗಳಿಂದಲೇ ಅವನ ಆಸೆ ಏನಿತ್ತು, ಮಗನ ಆಸೆ ಏನಿತ್ತು ಇದನ್ನೆಲ್ಲ ಕೂಡ ಹೇಳ್ತಾರೆ ಪುಟ್ಟರಾಜ ಗವಾಯಿ. ನನಗೆ ನನ್ನ ಸರ್ವಸ್ವವು ಗುರುಗಳು, ನನಗೆ ಏನು ನನ್ನ ಸರ್ವಸ್ವ ಎಲ್ಲ, ನನಗೆ ತಾಯಿ ತಂದೆ ಇನ್ನೊಂದು ಮತ್ತೊಂದೆಲ್ಲ ಕೂಡ ಏನು ಗುರುಗಳೇ. ಜೊತೆಗೆ ನನಗೆ ಸಮಾಜದ ಹಣದಿಂದ ವಿದ್ಯೆ ಕೊಟ್ಟಿದ್ದಾರೆ. ಏನು ಸಮಾಜದ ಹಣದಿಂದ ನನಗೆ ವಿದ್ಯೆ ಕೊಟ್ಟಿದ್ದಾರೆ. ಇದು ಕೂಡ ಸಂದರ್ಭದ ಪ್ರಶ್ನೆ. ಸಮಾಜದಿಂದ ಏನು ನಾವು ತುಂಬ ರಿಚ್ ಆದಾಗ, ಶ್ರೀಮಂತರಾದಾಗ ನಮ್ಮಲ್ಲೂ ಅಲ್ಪ ಸ್ವಲ್ಪ ತ್ಯಾಗ, ದಾನ ಅಂತ ಬರುತ್ತೆ. ಆ ಗುಣಗಳಿರೋರು ಟ್ಯಾಕ್ಸ್ ಇನ್ನೊಂದು ಮತ್ತೊಂದು ಅದರಲ್ಲೆಲ್ಲ ಪೇ ಮಾಡೋ ಬದಲು ಇಲ್ಲಿ ಸ್ವಲ್ಪ ಸಹಾಯ ಆಗಲಿ ಅಂತ ಮಠಗಳಿಗೆ ಸುಮಾರು ಜನ ಶ್ರೀಮಂತಿಕೆ ಉಳ್ಳವರು ಅಥವಾ ದಾನಿಗಳು, ಶ್ರೀಮಂತಿಕೆ ಅಂತ ಬೇಕಾಗಿಲ್ಲ, ದಾನಿಗಳಾದವರು ಮಠಗಳಿಗೆಲ್ಲ ದಾನವನ್ನು ಮಾಡ್ತಾರೆ. ಅಂಥ ಹಣದಿಂದ ನಾನು ವಿದ್ಯೆಯನ್ನು ಪಡ್ಕೊಂಡಿದ್ದೀನಿ. ಸಮಾಜದ ಋಣ ನನ್ನ ಮೇಲಿದೆ. ಆ ಸಮಾಜದ ಋಣವನ್ನು ತೀರಿಸ್ದೆ ನಾನು ಹೆಂಗೆ ನಿಮ್ಮ ಜೊತೆಲಿ ಬರಲಿ ಅಂತಂದೇಳಿ ಪ್ರಶ್ನೆ ಮಾಡ್ತಾರೆ. ನೀನೇ ಹೇಳು, ನಾನು ನನ್ನ ಭವದಲ್ಲಿ ಭವ ಅಂದರೆ ಜನ್ಮ, ಹುಟ್ಟು, ನನ್ನ ಜೀವನದಲ್ಲಿ ಏನೇನಿದೆ ಎಲ್ಲ ಬಂಧನ ಅಂದರೆ ಸಂಬಂಧದ ಬಂಧನಗಳನ್ನು ಎಲ್ಲ ತೊಡೆದಾಕ್ಬಿಟ್ಟಿದ್ದೀನಿ ನಾನು. ನನಗೆ ಗುರು ಪಂಚಾಕ್ಷರರೇ ಸರ್ವಸ್ವ, ಎಲ್ಲ ಅವರೇ ಅಂತಂದೇಳಿ ನಾನು ಅವರ ಆಜ್ಞಾಧಾರಕ. ಅವರು ಏನು ಆಜ್ಞೆ ಮಾಡ್ತಾರೆ ಆ ರೀತಿ ನಾನು ಇರೋದಕ್ಕೆ ಇಷ್ಟಪಡ್ತೀನಿ. ಹಂಗಾಗಿ ಇನ್ನೇನೇನೋ ಭಾವನೆಗಳನ್ನು ನೋಡೋಕ್ಕೆ ಹೋಗಬೇಡ, ಅದನ್ನೆಲ್ಲ ಬಿಟ್ಬಿಟ್ಟು ನನ್ನನ್ನು ಸಮಾಜಕ್ಕೆ ಅರ್ಪಿಸು, ಸಮಾಜಕ್ಕೆ ಅರ್ಪಣೆ ಮಾಡಿಬಿಟ್ಬಿಡು ಅಂತ. ಅವಾಗ ಆ ರೀತಿ ತಾಯಿ ಸಿಕ್ಕಿದ್ರು ಅಂತಂದೇಳಿ ಮತ್ತೆ ತಾಯಿಗೆ ಪಾದಕ್ಕೆ ನಮಸ್ಕಾರ ಮಾಡಿ ಕಣ್ಣೀರನ್ನು ತುಂಬಿಕೊಳ್ತಾರೆ. ಎಂಥ ಪರಿಸ್ಥಿತಿ, ತಾಯಿ ಪಾಪ ಅಷ್ಟೆಲ್ಲ ಬೇಡ್ಕೊಳ್ತಿದ್ದಾರೆ, ಹೋಗೋಕ್ಕಾಗ್ತಿಲ್ಲ ಅಂತ. ಬೇರೆ ಬೇರೆ ತಾಯಿ ಆಗಿದ್ರೆ ಇನ್ನು ಬೇರೆ ರೀತಿ ಮಾತಾಡ್ತಿದ್ರೇನೋ, ಆದರೆ ಅವರು ಸಿದ್ದಮ್ಮ ಮಹಾತಾಯಿ, ತ್ಯಾಗಮಯಿ. ಅವರು ಮಗನಿಗೆ ಆಶೀರ್ವಾದ ಮಾಡಿದ್ರು, ಏನೇನೋ ಬೇರೆ ರೀತಿ ಭಾವಿಸ್ಲಿಲ್ಲ. ಯಾವ ರೀತಿ ಆಶೀರ್ವಾದ ಮಾಡಿದ್ರು, ನಿನ್ನಂಥ ಶ್ರೇಷ್ಠ ಪುತ್ರರನ್ನು, ಆ ರೀತಿ ಅಂತ ಎಷ್ಟೋ ಜನ ಶ್ರೇಷ್ಠ ಪುತ್ರರಿದ್ದಾರೆ, ಅಂಥ ಪುತ್ರರಲ್ಲಿ ನಾನು ಕೂಡ ಒಬ್ಬನನ್ನು ಹೆತ್ತ ಭಾಗ್ಯ ನನ್ನದಾಗಲಿ, ಪಡೆದಿದ್ದೀನಿ ಅನ್ನೋ ಒಂದು ಖುಷಿ ಇರಲಿ. ನಿನಗೆ ಯಾವುದೇ ಹೆಂಡತಿ, ಮಕ್ಕಳು, ಸಂಸಾರ ಯಾವುದು ಬಂಧನದಲ್ಲೂ ನಿನಗೆ ಬಂದಿಯಾಗೋದು ಬೇಡ ಅಂತ ಅನಿಸಿದ್ರೆ, ನಿನಗೆ ಇಷ್ಟ ಇಲ್ಲ ಅಂದರೆ ನನ್ನ ಜೊತೆ ನೀವು ಬರೋದು ಬೇಡ. ಗುರು ಪಂಚಾಕ್ಷರ ಏನು ದಾರಿ ತೋರಿಸ್ತಾರೆ ಅದರಲ್ಲೇ ನಡೆದು ಅಮರನಾಗು ಕಂದ ಅಂತ ಹೇಳ್ತಾರೆ. ಶಾಶ್ವತವಾಗಿ ಜಗತ್ತಿನಲ್ಲಿ ಶಾಶ್ವತವಾಗಿ ಎಲ್ಲರ ಮನಸ್ಸಿನಲ್ಲೂ ಎಲ್ಲರ ಹೃದಯದಲ್ಲೂ ನೀನು ಉಳಿಬೇಕು ಅಂತಂದೇಳಿ ಅವರು ಮಗನನ್ನು ಅಂತಃಕರಣ ತುಂಬಿ ಅರಸ್ತಾರೆ, ಆಶೀರ್ವಾದ ಮಾಡ್ತಾರೆ. ಆದರೂ ಕೂಡ ಒಂದು ರೀತಿ ಅಷ್ಟೆಲ್ಲ ಆಶೀರ್ವಾದ ಮಾಡಿದ್ರು ಎಲ್ಲೋ ಒಂದು ಕಡೆ ಒಂದು ಸ್ವಲ್ಪ ಕಿಂಚಿತ್ತಾದರೂ ಏನು ಬರಲಿಲ್ವಲ್ಲ ನನ್ನ ಜೊತೆಗೆ ನನ್ನ ಮಗ ಅಂತಂದು ಆ ಭಾರವಾದ ಹೃದಯದಿಂದ ದೇವಗಿರಿ ಅಂತ ಕೂಡ ಹೇಳ್ತೀವಿ. ಅವ್ರ ಸ್ಥಳವನ್ನು ದೇವರ ಹೊಸಪೇಟೆ ಅಂತ ಕೂಡ ಹೇಳ್ತೀವಿ. ಆ ದೇವಗಿರಿಗೆ ಮರಳುತ್ತಾರೆ. ಈ ಥರ ಅವರು ಪುಟ್ಟರಾಜರು ಆ ಲೌಕಿಕ ಅಂದರೆ ಲೋಕದ ಬಂಧನಗಳ ವಸ್ತುಗಳನ್ನೆಲ್ಲ ದಾಟಿ ಅವರು ಮುಂದೆ ಬರ್ತಾರೆ. ಮುಂದೆ ಇಷ್ಟೆಲ್ಲ ಆಯಿತು, ಗುರುಗಳು ಏನೇನು ವಿದ್ಯೆ ಕೊಟ್ಟಿದ್ರು ಅದೆಲ್ಲ ಚೆನ್ನಾಗಿ ಕಲಿತರು, ತಾಯಿಯ ಆಶೀರ್ವಾದ ಕೂಡ ಸಿಕ್ತು. ಅದಾದಮೇಲೆ ಇನ್ನೂ ಒಂದು ಹೆಜ್ಜೆ ಮುಂದೆ ಬಂದು ಊರು, ರಾಜ್ಯ, ಕರ್ನಾಟಕ ಇದೆಲ್ಲ ಬಿಟ್ಟು ದೇಶದ ಕಡೆ ಗಮನ ಕೊಡ್ತಾರೆ. ದೇಶ ಅವತ್ತಿಗೆ ಏನು ಸ್ವಾತಂತ್ರ್ಯ ಹೋರಾಟ ನಡೆಸ್ತಿತ್ತು ನಮ್ಮ ಭಾರತ ದೇಶ. ಅದರಲ್ಲಿ ಮುಂದಾಳತ್ವ ಯಾವುದು? ಗಾಂಧೀಜಿಯವ್ರದ್ದು. ಆ ಗಾಂಧೀಜಿಯವರ ತತ್ವ ಅನುಯಾಯಿಗಳಾದರು ಇವರು. ಅವ್ರೇನು ಹೇಳ್ತಾರೆ ಅದನ್ನು ಪಾಲಿಸುವಂಥವರಾದರು. ಭಾರತದ ಸ್ವಾತಂತ್ರ್ಯ ಚಳುವಳಿಗೆ ಪ್ರೇರಣೆಯನ್ನು ಪಡ್ಕೊಂಡ್ರು. ಅವರು
ನಾನು ಏನಾದರೂ ನನ್ನಿಂದ ಸಪೋರ್ಟ್ ಮಾಡೋಣ ಅಂತಂದೇಳಿ ಖಾದಿ ಬಟ್ಟೆಯನ್ನು ಧರಿಸೋದಕ್ಕೆ ಶುರು ಮಾಡಿದ್ರು. ಖಾದಿ ಬಟ್ಟೆ ಧರಿಸಿ ಸ್ವದೇಶಿ ಆಂದೋಲನವನ್ನು ಬೆಂಬಲಿಸಿದ್ರು, ಅದಕ್ಕೆ ಕೈ ಜೋಡಿಸಿದ್ರು. ಈ ಥರ ಅವ್ರಿಗೂ ಕೂಡ ಗಾಂಧೀಜಿಯವರ ತತ್ವ ಇಷ್ಟ ಆಯಿತು ನೋಡಿ. ಹಾಗಾಗಿ ಗಾಂಧೀಜಿಯವರು ಕೆಲವೊಬ್ಬರಿಗೆ ಇಷ್ಟ ಆಗದೇ ಇರ್ಬೋದು, ಆದರೂ ಅವ್ರದ್ದೇ ಆದ ಒಂದು ರೀತಿಯಲ್ಲಿ ನಮಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿದ್ದಾರೆ. ಹಂಗಾಗಿ ನಾನು ಕೂಡ ಮಹಾತ್ಮರ ಸ್ಮರಣೆ ಅಂತಂದೇಳಿ ಒಂದು ಕವಿತೆಯನ್ನು ರಚಿಸಿದ್ದೀನಿ. ಆ ಕವಿತೆಗೆ ಹಾಡನ್ನಾಗಿ ಕೂಡ ನಾನು ಮಾಡಿದ್ದೀನಿ. ಮಹಾತ್ಮರ ಸ್ಮರಣೆ ಅಂತಂದೇಳಿ ನನ್ನ ಚಾನಲಲ್ಲಿ ಪ್ಲೇಲಿಸ್ಟಲ್ಲಿ ಸಾಂಗ್ಸಲ್ಲಿ ಸಿಗುತ್ತೆ, ವಿಡಿಯೋಸಲ್ಲಿ ಸರ್ಚ್ ಮಾಡಿ ಸಿಗುತ್ತೆ. ಮಹಾತ್ಮರ ಸ್ಮರಣೆ ನನ್ನದೇ ಆದ ರೀತಿಯಲ್ಲಿ ಒಂದು ಅವರನ್ನು ಸ್ಮರಿಸ್ತಾ ಅರ್ಪಣೆ ಮಾಡಿದ್ದೀನಿ ಅವ್ರಿಗೆ. ಮಹಾತ್ಮರಂದರೆ ನನ್ನ ವಿಚಾರದಲ್ಲಿ ಮಹಾತ್ಮ ಗಾಂಧೀಜಿ ಒಬ್ಬರೇ ಅಂತಲ್ಲ, ಸ್ವಾತಂತ್ರ್ಯ ಹೋರಾಟಗಾರರು ಯಾರ್ಯಾರು ಏನಿದ್ದಾರೆ, ಯಾವ ರೀತಿ ನಮಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ರು ಅಂತಂದೇಳಿ ನಾನು ಮಹಾತ್ಮರಿಗೋಸ್ಕರ ಸ್ಮರಣೆ ಮಾಡ್ತಾ ಒಂದು ಕವಿತೆಯನ್ನು ಬರೆದು ಹಾಡಿನ ಮೂಲಕ ಕೊಟ್ಟಿದ್ದೀನಿ. ಸಾಧ್ಯವಾದರೆ ಅದನ್ನು ಕೂಡ ನೋಡಿ ನಿಮ್ಮ ಅಭಿಪ್ರಾಯ ತಿಳಿಸಿ. ಈ ರೀತಿ ಇವರು ಸ್ವದೇಶಿ ಆಂದೋಲನಕ್ಕೆ ಕೈ ಜೋಡಿಸಿದರು. ಜೊತೆಗೆ ಅದೇ ರೀತಿ ಮುಂದುವರಿತಾ ಇನ್ನು ಇಷ್ಟೆಲ್ಲ ಮುಂದುವರೆದು ಹೋಗ್ತಾ ಇದ್ದಾರೆ, ಅಭಿವೃದ್ಧಿ ಆಗ್ತಿದ್ದಾರೆ, ಜೀವನದಲ್ಲಿ ಒಳ್ಳೆಯ ಮಾರ್ಗವನ್ನು ಅನುಸರಿಸ್ತವ್ರೆ ಅಂದರೆ ಅವ್ರು ಯಾವ ರೀತಿ ಇದ್ದರು ಅಂತ ಕೂಡ ನಮಗೆ ಮುಖ್ಯ ಆಗುತ್ತೆ. ಅವರ ಉಡುಪುಗಳು ಹೆಂಗಿದ್ವು, ಯಾವ ರೀತಿ ನಡೀತಾ ಇತ್ತು ಅಂತಂದೇಳಿ ನೋಡೋದಾದರೆ ಅವರ ಮನಸ್ಸು ಎಂಥ ಮನಸ್ಸು, ಹಾಲಿನಂಥ ಮನಸ್ಸಾಗಿತ್ತು ಅವ್ರದ್ದು. ಅವರ ಜೀವನದ ಉದ್ದಕ್ಕೂ ಶುಭ್ರವಾದ ಬಟ್ಟೆಗಳನ್ನೇ ಅಂದರೆ ಖಾದಿ ಬಟ್ಟೆಗಳನ್ನೇ ಧರಿಸ್ತಿದ್ರು. ಎಂಥದ್ದು ಒಂದು 2 ಮಾರ್ಕ್ಸ್ಗೆ 2 ಅಂಕಗಳ ಪ್ರಶ್ನೆ ಕೇಳ್ತಾರೆ, ಏನು ಶುಭ್ರವಾದ ಬಿಳಿಯ ಉದ್ದನೆಯ ಅಂಗಿ ಪೈಜಾಮ್ ಥರ, ಅದೇ ಥರ ಪಂಚೆ ಅಥವಾ ದೋತ್ರ, ತಲೆಗೆ ಕೆಂಪು ಪೇಟ, ಅದನ್ನು ಪಟಗ ಕೂಡ ಅಂತ ಕರಿತೀವಿ, ರುಮಾಲು ಅಂತೀವಿ, ತಲೆಯುಡುಗೆ ಅಂತೀವಿ. ಇನ್ನು ನೊಸಲಲ್ಲಿ ಹಣೆಯಲ್ಲಿ ತ್ರಿಪುಂಡ ಭಸ್ಮ ಅಂದರೆ ವಿಭೂತಿ, ಕೊರಳಲ್ಲಿ ರುದ್ರಾಕ್ಷಿ ಮಾಲೆ, ಪಾದಗಳಿಗೆ ಅರಿವೆಯ ಪಟ್ಟಿಕೆಯನ್ನು ಜೋಡಿಸಿದ ಕಟ್ಟಿಗೆಯ ಆವುಗೆಗಳು ಅಂದರೆ ಪಾದರಕ್ಷೆಗಳು, ಇನ್ನು ಕೈಯಲ್ಲಿ ಒಂದು ಉದ್ದನೆಯಾದ ಬೆತ್ತ. ಈ ರೀತಿ ಅವರ ಬಾಹ್ಯರೂಪ, ಪುಟ್ಟರಾಜರ ಬಾಹ್ಯರೂಪ ನಮಗೆ ಗುರುತನ್ನು ತಂದು ಕೊಡುತ್ತೆ. ನೋಡೋದಕ್ಕೆ ಹಂಗಿದ್ರು ಏನೇನು ಅಂತ ನೆನ್ಪು ಮಾಡ್ಕೊಳ್ಳಿ. ಮತ್ತೆ ತಲೆಯಿಂದ ಬಂದರೆ ಪಾದದವರೆಗೂ ಏನೇನಿತ್ತು ಅಂತಂದೇಳಿ, ತಲೆಯ ಮೇಲೆ ತಲೆಯುಡುಗೆ ಅಥವಾ ಪೇಟ, ರುಮಾಲು ಎಲ್ಲ ಹೇಳ್ತೀವಿ. ಅನ್ನ ಪಾದಕ್ಕೆ ಬಂದರೆ ಹಾವುಗೆಗಳು, ಪಾದಕೆಗಳು, ಈ ಥರ ಇಷ್ಟೆಲ್ಲ ಸಾಧನೆ ಮಾಡಿದ್ದಕ್ಕೆ ಜೊತೆಗೆ ಏನೇನೋ ಕೃತಿಗಳನ್ನು ಕೂಡ ಬರೀಬೇಕು ಅಂತ ಪಾಂಡಿತ್ಯ ಗಳಿಸಿದ್ರು. ಅವರು ಒಂದು 3 ಭಾಷೆಯಲ್ಲಿ ಪಾಂಡಿತ್ಯವನ್ನು ಗಳಿಸ್ತಾರೆ. 3 ಭಾಷೆಗಳಲ್ಲಿ ಯಾವ್ಯಾವ ಭಾಷೆ? ಕನ್ನಡ, ಹಿಂದಿ, ಸಂಸ್ಕೃತ. ಈ ರೀತಿ ಕನ್ನಡ, ಹಿಂದಿ, ಸಂಸ್ಕೃತ ಇದು 1 ಮಾರ್ಕ್ ಕ್ವಶನ್ ಕೇಳ್ತಿರ್ತಾರೆ. ಕನ್ನಡ, ಹಿಂದಿ, ಸಂಸ್ಕೃತ ಭಾಷೆಯಲ್ಲಿ ಅಗಾಧವಾದ ಪಾಂಡಿತ್ಯ, ಹೆಚ್ಚಿನ ಪಾಂಡಿತ್ಯ ಗಳಿಸ್ತಾರೆ. ಈ ಭಾಷೆಗಳಲ್ಲಿ ಗಾಯನ, ವಾದನ, ಸಾಹಿತ್ಯ, ಕೀರ್ತನ ಎಲ್ಲ ಮಾಡಿ ಆ ಕ್ಷೇತ್ರಗಳಲ್ಲಿ ಸಾಧನೆ ಮಾಡ್ತಾರೆ. ಇಷ್ಟೆಲ್ಲ ಸಾಧನೆ ಮಾಡಿದ್ದಕ್ಕೆ ಅವ್ರಿಗೆ ಬಿರುದುಗಳ ಪಟ್ಟಿನೇ ಇದೆ. ಏನು ಆಗಲೇ ಹೇಳ್ದಂಗೆ ಯಾಕೆ ಬಂತು ಅವ್ರಿಗೆ ಟೈಟ್ಲು ಗಾನಯೋಗಿ ಅಂತಂದೇಳಿ ಇಲ್ಲಿ ಬರುತ್ತೆ ನೋಡಿ. ಜ್ಞಾನಯೋಗಿ, ಜ್ಞಾನ ತುಂಬಿಕೊಂಡ್ರು ಶಿಕ್ಷಣ ಸಿಕ್ತಿ ಅವ್ರಿಗೆ, ಹಂಗಾಗಿ ಜ್ಞಾನಯೋಗಿ ಅಂತ ಕರೆಸ್ಕೊಂಡ್ರು, ಗಾನಯೋಗಿ ಅಂತ ಕರೆಸ್ಕೊಂಡ್ರು. ಈ ರೀತಿ ಪ್ರಸಿದ್ಧರಾದರು. ಇದ್ರ ಜೊತೆಗೆ ಕನ್ನಡ, ಸಂಸ್ಕೃತ, ಹಿಂದಿ ಭಾಷೆಗಳಲ್ಲಿ 75ಕ್ಕೂ ಹೆಚ್ಚು ಕೃತಿಗಳನ್ನು ರಚಿಸಿ 3 ಭಾಷೆಯಲ್ಲಿ ರಚನೆ ಮಾಡೋದಕ್ಕೆ ಇವರು ಯಾವ ರೀತಿ ಪ್ರಸಿದ್ಧರಾದರು? ತ್ರಿಭಾಷಾ ಕವಿ ಅಂತ ಹೆಸರು ಪಡ್ಕೊಂಡ್ರು. ಇವ್ರಿಗೆ ನಾಡೋಜ, ಬಸವಶ್ರೀ, ಪದ್ಮಭೂಷಣ, ಗೌರವ ಡಾಕ್ಟರೇಟ್, ಈ ಥರ ದೊಡ್ಡದಾದ ಸಾಲುಗಳೇ ಇದೆ, ಪಟ್ಟಿಯ ಸಾಲು ಇದೆ. ಹಿಂಗೆಲ್ಲ ಆಗಿ ಇವರು ಧ್ರುವ ನಕ್ಷತ್ರ ತಾರೆಯಾಗಿ ಬದುಕಿ ತೋರಿಸಿದ್ರು. ಕೊನೆಯದಾಗಿ 2010ರಲ್ಲಿ ಕೊನೆಯ ಉಸಿರನ್ನು ಎಳೆದ್ರು. ಅಂದರೆ ಅನಂತದಲ್ಲಿ ಅನಂತವಾದರು. ಅವರ ಬದುಕನ್ನು ಮುಗಿಸಿದ್ರು. ಶಾಶ್ವತವಾಗಿ ಎಲ್ಲರ ಹೃದಯದಲ್ಲಿ ಶಾಶ್ವತವಾಗಿ ಅಮರರಾಗಿ ಉಳಿದ್ರು. ಈ ರೀತಿ ಅವರು ಜೀವನದಲ್ಲಿ ಸಾಧನೆಯನ್ನು ಮಾಡ್ತಾರೆ. ನಾವು ಆದರೂ ಕೂಡ ಎಲ್ಲ ಅಂಗಗಳು ಚೆನ್ನಾಗಿರುತ್ತೆ, ಕೆಲವೊಬ್ಬರು ಯಾವ ರೀತಿಯ ಸಾಧನೆಯನ್ನು ಮಾಡೋದಕ್ಕೆ ಮುಂದೆ ಇಷ್ಟಪಡಲ್ಲ. ಅದನ್ನು ಇಂಥವರ ಸಾಧಕರ
ವಿಚಾರಗಳನ್ನು ತಿಳ್ಕೊಂಡು